ಹಾಯ್ ಫ್ರೆಂಡ್ಸ್, ಇವತ್ತು ಚಿಕ್ಕದಾಗೊಂದು ಬ್ಲಾಗ್ ಮಾಡಿದ್ದೀನಿ. ಐಕಿಯಾಗೆ ಹೋಗಿದ್ನಲ್ವ, ಐಕಿಯಾಗೆ ಹೋಗ್ಬಿಟ್ಟು ಒಂದು ಚೇರ್ ತೊಗೊಂಡು ಬಂದಿದ್ದೆ. 2 ಚೇರ್ಸ್ ತೊಗೊಂಡು ಬಂದಿದ್ವಿ. ಅದು ಕಿಚನಲ್ಲಿ ಇಡೋಕ್ಕೆ ಅಂತ. ಅದು ತೋರಿಸ್ತೀನಿ ಹೇಗಿದೆ ಅಂತ. ಆ ಚೇರ್ ತೊಗೊಂಡು ಬಂದಿದ್ವಿ, ಆದರೆ ನನಗೆ ಗೊತ್ತಿಲ್ಲ ಅದು ಮನೆಗೆ ಬಂದಾಗ ಫಿಟ್ ಮಾಡಬೇಕು ಅಂತ. ನಾನು ದೊಡ್ಡದಾಗಿ ಹೋಗ್ಬಿಟ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ಆಮೇಲೆ ಬಂದಾಗ ಇದೆ ಅಲ್ಲ, ಬೇರೆ ಬೇರೆ ಎಲ್ಲ ಪೀಸು ಕೂಡ ಬೇರೆ ಬೇರೆ ಆಗಿ ಬಂದಿತ್ತು. ಅದು ಹೇಗೆ ಫಿಟ್ ಮಾಡಬೇಕು ಅಂತಲೇ ತಲೆಗೆ ಹೋಗಿಲ್ಲ. ಎರಡರಲ್ಲಿ ಇದು ನಾನು ಮಾಡಬೇಕಾದ್ರೆ ಇದು ಸೆಕೆಂಡು. ಫಸ್ಟ್ ಒಂದು ತುಂಬ ತಲೆ ಕೆಡಿಸ್ಕೊಂಡು ನಾನು ನನ್ನ ಮಗ ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಅವ್ನು ಬೇಜಾರಾಗ್ಬಿಟ್ಟು ನಾನು ಮಾಡಲ್ಲ ಅಂತ ಹೋದ ಆಯಿತಾ. ಆಮೇಲೆ ಮತ್ತೆ ಇನ್ನೊಂದು ಫಿಟ್ ಮಾಡಬೇಕಿತ್ತು, ನಾನು ಮಾಡೋಕ್ಕೆ ಕೂತ್ಕೊಂಡೆ. ಆಮೇಲೆ ನಾನೇ ಕೂಡ ಸರಿ ಇದೊಂದು ವೀಡಿಯೋ ಮಾಡಿ ಹಾಕೋಣ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹಾಗೆ ಒಂದು ವೀಡಿಯೋ ಮಾಡಿದೆ. ಇದಕ್ಕೆ 6 ನಟ್ ಆಮೇಲೆ ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಒಂದು ಇದರಲ್ಲಿ ಬುಕ್ಕಲ್ಲಿ ಹೇಗೆ ಮಾಡೋದು ಅಂತಲೂ ಕೊಟ್ಟಿರ್ತಾರೆ. ಆದರೆ ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೋಬೇಕು ಹೇಗೆ ಮಾಡಬೇಕು ಅಂತ. ಯಾವುದು ಅಲ್ಲಿ ಫಿಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ತಲೆ ಕೆಟ್ಟೋಗುತ್ತೆ. ನನಗೂ ಕೂಡ ಹಾಗೆ ಆಯಿತು. ಫಸ್ಟ್ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯಿತು. ಸುಮ್ಮನೆ ರೆಡಿ ಇರೋದು ತೊಗೊಂಡು ಬಂದಿದ್ರೆ ಆಗ್ತಿತ್ತು ಅಂತ. ಅದೇ ಟೈಮ್ ಇದ್ದರೆ ಆರಾಮಾಗೆ ಕೂತ್ಕೊಂಡು ತಲೆ ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ಬೋದು. ಇಲ್ಲಿ ನೋಡಿ, ಮೊದಲೇ ಎಣ್ಣೆ ಹಚ್ಕೊಂಡಿದ್ದೆ. ಅವತ್ತು ತಲೆಗೆ ಚೆನ್ನಾಗಿ ಮಸಾಜ್ ಬೇರೆ ಹೇರ್ಸ್ ಮಾಡ್ಕೊಂಡಿದ್ದೆ. ಆದರೆ ಇದು ಮಾಡೋ ಗುಂಗಲ್ಲಿ ನನ್ನ ಹೇರ್ಸ್ ಬಿಚ್ಚೋದ್ರೂ ನಂಗೆ ಗೊತ್ತಿಲ್ಲ. ಅಷ್ಟು ಇದು ಹೆಂಗಾರಾಗಲಿ ಕ್ಲೀನಾಗಿ ಮಾಡಬೇಕು ಅಂತ ಒಬ್ಬರೇ ಕೂತ್ಕೊಂಡು ಮಾಡ್ತಿದ್ನಲ್ವ, ಹಾಗಾಗಿ ಹುಚ್ಚಿ ಥರ ಇದ್ದೀನಿ. ಹುಚ್ಚಿ ಥರ ಕಾಣಿಸಿದ್ರು ಪರವಾಗಿಲ್ಲ. ಅದೇ ಈ ಚೇರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದೆ. ಹಾಗೆ ಕೂಡ ನಿಮಗೆ ವಿಡಿಯೋ ಹಾಕಿದ್ದೀನಿ, ಬೈಯಕ್ಕೆ ಹೋಗಬೇಡಿ ಏನಿದು ಅಂತ. ಆದರೂ ಈ ಚೇರ್ ಮಾಡಿದ ಖುಷಿಗೋಸ್ಕರ ಹಾಕ್ತಿದ್ದೀನಿ. ಇದೆಷ್ಟು ಕಷ್ಟಪಟ್ಟು ನಾನು ಚೇರ್ ಮಾಡಿದ್ದೀನಿ ಅಂತ ಹೇಳಿ ನೋಡಿ. ಹಾಗೆ ಒಂದೊಂದು ನಟ್ಟು ಕೂಡ ಫಿಟ್ ಮಾಡ್ಕೊಂಡು ಅದು ಎಲ್ಲೆಲ್ಲಿ ಒಂದು ನಟ್ ಹೆಚ್ಚು ಕಮ್ಮಿ ಆದರೂ ಕ್ಲೀನಾಗಿ ಕೂತ್ಕೊಳ್ಳಲ್ಲ. ಆಮೇಲೆ ಅದು ಇದು ಕೊಟ್ಟಿದ್ದಾರಲ್ಲ, ಅದರಿಂದ ಇದು ಚೇರ್ಸಿಂದು ಏನೇನು ಇದಿದೆ ಅದೆಲ್ಲ ಕೊಟ್ಟಿದ್ದಾರಲ್ಲ, ಆ ಕಡೆ ಈ ಕಡೆ ಆದ್ರೂ ಕಡ್ಡಿ ಥರ ಇದೆಯಲ್ಲ, ಆ ಕಡೆ ಈ ಕಡೆ ಆದ್ರೂ ಅದು ಸರಿ ಕೂತ್ಕೊಳ್ಳಲ್ಲ. ಅಷ್ಟು ಕಷ್ಟ ಆಗುತ್ತೆ. ನನಗೆ ಕಷ್ಟಪಟ್ಟಿರೋದು ನನಗೆ ಗೊತ್ತು ಅದು ಎಷ್ಟು ಕಷ್ಟ ಆಯಿತು ಅಂತ. ಆಮೇಲೆ ತೊಗೊಂಡು ಬಂದು ಅಂತೂ ಇಂತೂ ನನ್ನ ಮಗಳು ಆಮೇಲೆ ಲಾಸ್ಟಿಗೆ ಬಂದು ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ನನಗೆ ಸ್ಕ್ರೂ ಫಿಟ್ ಮಾಡೋಕ್ಕೆ. ಯಾಕಂದರೆ ಒಂದು ಸ್ಕ್ರೂ ಆ ಕಡೆ ಈ ಕಡೆ ಆದರೂ ಮತ್ತೊಂದು ಸರ್ತಿ ಸ್ಕ್ರೂ ತೊಗೊಂಡು ಮತ್ತೆ ಫಿಟ್ ಮಾಡಬೇಕಿದ್ದು, ಮತ್ತೆ ಎಲ್ಲ ಓಪನ್ ಮಾಡಬೇಕು. ಅಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ನೋಡಿ ಹಾಗೆ ಹೀಗೆ ಮೊದಲೇ ಒಂದು ಮಾಡಿದ್ವಲ್ಲ, ಅದು ಕೂಡ ನೋಡ್ಕೊಂಡು ಅಂತೂ ಇಂತೂ ಒಂದು ಚೇರ್ ಮುಗ್ಸೋಕ್ಕೆ ಬಂದೆ. ಲಾಸ್ಟಿಗೆ ಒಂದು ಚೇರ್ ಮುಗಿಸಿ ಈ ಥರ ರೆಡಿ ಆಯಿತು ನೋಡಿ. ಇದು ಕ್ಲೀನಾಗೆ ಹೋಮ್ ಟೂರ್ ಮಾಡಿದಾಗ ನಿಮಗೆ ಒಂದು ಸರ್ತಿ ಹಾಕಿ ತೋರಿಸ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿ. ಈ ಥರ ಒಂದು ಚೇರ್ ಆಯಿತು. ಹೇಗಿತ್ತು ಹೇಳಿ? ಐಕೆಯಿಂದ ತೊಗೊಂಡು ಬಂದಿದ್ದ ಚೇರು ಶೇರ್ ಮಾಡಿ ಪ್ಲೀಸ್. ಬಾಯ್.